ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್. ಈ ಸಂಚಿಕೆಯಲ್ಲಿ ಇವತ್ತಿನ ದಿನ ಬಹಳ ಮುಖ್ಯವಾದಂತಹ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ತಿಳ್ಕೊಬೇಕಾದಂಥದ್ದು. ಸಾಮಾನ್ಯವಾಗಿ ಇವತ್ತಿನ ದಿನ ಏನು ಭೀಮನ ಅಮಾವಾಸ್ಯೆ ಅಂತಕ್ಕಂಥದ್ದು. ಏನು ಈ ಭೀಮನ ಅಮಾವಾಸ್ಯೆ? ಈ ಭೀಮನ ಅಮಾವಾಸ್ಯೆ ಹೇಗೆ ಉತ್ಪತ್ತಿ ಆಯಿತು? ಈ ಭೀಮನ ಅಮಾವಾಸ್ಯೆ ಒಂದು ಪೌರಾಣಿಕವಾದಂಥ ಒಂದು ಸಣ್ಣ ಕಥೆಯನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ದಿನ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಗೊತ್ತಿರೋ ಥರ ಗಂಡ ಹೆಂಡತಿಯ ಒಂದು ವಿಶೇಷವಾದಂತಹ ಒಂದು ಪಾದಪೂಜೆಯನ್ನು, ಹೆಂಡತಿ ಬಂದು ಗಂಡನ ಪಾದಪೂಜೆಯನ್ನು ಮಾಡಿ ಗಂಡನಿಂದ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂತಹ ಆಚರಣೆ. ಈ ಆಚರಣೆ ಹೆಂಗೆ ಬಂತು? ಇದು ಯಾರಿಂದ ಉಪದೇಶ ಆಯಿತು? ಸೊ ಇದಲ್ಲದೆ ಈ ಒಂದು ದಿನದಲ್ಲಿ ಮಾಡಬೇಕಾದಂಥ ಪ್ರಮುಖವಾದಂತಹ ಕಾರ್ಯ ಏನು? ಇದನ್ನು ನಾನು ಈ ಒಂದು ಸಂಚಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಯಾರೂ ಕೂಡ ಸ್ಕಿಪ್ ಮಾಡದೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಬಹಳ ಉಪಯುಕ್ತವಾದಂತಹ ಮಾಹಿತಿಯಾಗಿರುತ್ತೆ. ನೋಡಿ ವೀಕ್ಷಕರೇ, ಸಾಮಾನ್ಯವಾಗಿ ಈ ಭೀಮನ ಅಮಾವಾಸ್ಯೆ ಅಂತಲೇ ಯಾಕೆ ಇದಕ್ಕೆ ಕರೀತಾರೆ ಅಂತಕ್ಕಂತಹ ಒಂದು ಕತೆ ಏನಪ್ಪ ಅಂತಂದರೆ, ನೋಡಿ ಸಾಮಾನ್ಯವಾಗಿ ಒಂದು ಕುಟುಂಬ ಇತ್ತು. ಆ ಕುಟುಂಬ ಒಂದು ಬ್ರಾಹ್ಮಣ ಕುಟುಂಬ, ತುಂಬ ಬಡ ಕುಟುಂಬ ಅಂತ ಹೇಳ್ಬೋದು. ಆ ಕುಟುಂಬದಲ್ಲಿ ವಿಶೇಷವಾಗಿ ಒಂದು ತಂದೆ ತಾಯಿ ಮಗ ಸೊಸೆ ಅಂತಕ್ಕಂಥದ್ದು. ಸೊ ಆ ಒಂದು ಒಂದು ವ್ಯಕ್ತಿಯ ಹೆಸರು ಭೀಮ ಅಂಥೇಳಿ. ಆ ವ್ಯಕ್ತಿ ವಿವಾಹವನ್ನು ಮಾಡಿಕೊಳ್ತಾನೆ. ವಿವಾಹವನ್ನು ಮಾಡಿಕೊಂಡ ನಂತರ ಮೊದಲೇ ಬಹಳ ಬಡ ಕುಟುಂಬ. ಸೊ ಆ ವ್ಯಕ್ತಿ ದಿನನಿತ್ಯ ಅವನ ನಿತ್ಯೋಪಕಾರ್ಯಗಳಿಗೋಸ್ಕರ ನಾನಾ ವಿಧದ ಕಾರ್ಯಗಳನ್ನು ಮಾಡಿಕೊಂಡು ಜೀವನೋಪಾಯಗಳನ್ನು ನಡೆಸ್ತಾ ಇರ್ತಾನೆ. ಮೊದಲನೇದಾಗಿ ಅವರು ತುಂಬ ದೈವ ಭಕ್ತರಾಗಿರ್ತಾರೆ. ಒಂದು ಬ್ರಾಹ್ಮಣ ಕುಟುಂಬ ಅಂದರೆ ಒಂದು ಸಾತ್ವಿಕವಾದ ರೀತಿಯಲ್ಲಿ ನಡೆಯುವಂತಹ ಒಂದು ವ್ಯವಸ್ಥೆ ಆಗಿರ್ತದೆ. ಸೊ ಹೀಗಿದ್ದಂತಹ ಒಂದು ಸಂದರ್ಭದಲ್ಲಿ ಆ ಭೀಮನಿಗೆ ಒಂದಷ್ಟು ಅನಾರೋಗ್ಯ ಅಥವಾ ಮನೆಯಲ್ಲಿ ಒಂದಷ್ಟು ಕಷ್ಟ ಸಂಕಷ್ಟಗಳು ಎದುರಾಗ್ತಾ ಹೋಗ್ತದೆ. ಅಂದರೆ ಲಕ್ಷ್ಮೀ ಪ್ರಾಪ್ತಿ ಆಗದೆ ಇರ್ಬೋದು, ಅಥವಾ ಕಡು ಕಷ್ಟ ಆಗ್ತಾ ಇರ್ಬೋದು, ಅಥವಾ ಹೆಲ್ತ್ ಇಶ್ಯೂಸು, ಈ ಥರ ಒಂದಷ್ಟು ಪ್ರಾಬ್ಲಮ್ಸ್ಗಳನ್ನು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಹೀಗಿದ್ದಂತಹ ಪಕ್ಷದಲ್ಲಿ ಪತ್ನಿಯಾದಂಥವಳಿಗೆ ಆಕೆ ಗಂಡನ ಕಷ್ಟ ಇನ್ನೊಂದು ಮತ್ತೊಂದು ನೋಡೋಕ್ಕಾಗದೆ ಆಕೆ ಘೋರವಾದಂತಹ ರೀತಿಯಲ್ಲಿ ಒಂದು ಪರಮಾತ್ಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾಳೆ. ಸೊ ಈ ಸಂದರ್ಭದಲ್ಲಿ ವಿಶೇಷವಾಗಿ ಶಿವಪಾರ್ವತಿಯರು ಪ್ರಸನ್ನರಾಗಿ, ಆಕೆಯ ಭಕ್ತಿಗೆ ಪ್ರಸನ್ನರಾಗಿ ಆಕೆಗೆ ಈ ಒಂದು ಸಂಕಷ್ಟದಿಂದ ಮುಕ್ತಿ ಹೊಂದಲಿಕ್ಕೆ ಒಂದು ಅದ್ಭುತವಾದಂತಹ ಒಂದು ವ್ರತಾಚರಣೆಯನ್ನು ಹೇಳ್ತಾರೆ. ಏನಂತ ಹೇಳ್ತಾರೆ? ಆಷಾಢ ಮಾಸದ, ವಿಶೇಷವಾಗಿ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಈ ಒಂದು ಕೆಲಸ ಮಾಡು, ನೀ ಒಂದು ವ್ರತವನ್ನು ನೀನು ಮಾಡು, ನಿನ್ನ ಕಷ್ಟ ಕಳೆಯುತ್ತೆ, ನಿನ್ನ ಗಂಡನ ಆರೋಗ್ಯ ಸ್ಥಿತಿ ಸುಧಾರಣೆ ಆಗುತ್ತೆ, ನಿನ್ನ ಗಂಡನಿಗೆ ಒಳ್ಳೆಯದಾಗ್ತದೆ ಅಂತಕ್ಕಂಥದ್ದು. ಸೊ ಏನಪ್ಪ ಆಚರಣೆ? ಸಾಮಾನ್ಯವಾಗಿ ಇವತ್ತೆಲ್ಲ ಏನು ಮಾಡ್ತಾ ಇದ್ದೀರಿ? ಗಂಡನಿಗೆ ಪಾದಪೂಜೆಯನ್ನು ಸಲ್ಲಿಸುವಂಥದ್ದು, ಗಂಡನಿಗೆ ಪೂಜೆಯನ್ನು ಮಾಡುವಂಥದ್ದು, ಕಡೆಯದಾಗಿ ಗಂಡನ ಕೈಯಿಂದ ಅಕ್ಷತೆಯನ್ನು ಹಾಕಿಸ್ಕೊಂಡು ಗಂಡನಿಂದ ಒಂದು ಸಣ್ಣ ಉಡುಗೊರೆಯನ್ನು ಪಡ್ಕೊಳ್ಳುವಂಥದ್ದು. ಸೊ ಈಗೇನು ಆಚರಣೆ ಮಾಡ್ತೀರ ಅದೇ ಒಂದು ಆಚರಣೆಯನ್ನು ಆ ಒಂದು ಪರಮಾತ್ಮ ಆಕೆಗೆ ಒಂದು ವಿಶೇಷವಾಗಿ ಹೇಳುವಂಥದ್ದಾಗಿರ್ತದೆ. ಸೊ ಈ ರೀತಿಯಲ್ಲಿ ಆಕೆ ಅದೇ ರೀತಿಯಲ್ಲಿ ಪಾಲನೆಯನ್ನು ಮಾಡ್ಕೊಂಡು ಬರ್ತಾಳೆ ಆ ಒಂದು ಅಮಾವಾಸ್ಯೆ ದಿನ. ಅದರ ಪ್ರಾಪ್ತಿಯಾಗಿ ಆ ಗಂಡನಿಗೆ ಹುಷಾರಾಗ್ತದೆ, ಅವನ ಮನೆ ಸಮೃದ್ಧಿ ಆಗ್ತದೆ, ಅವನು ಅಭಿವೃದ್ಧಿಯನ್ನು ಕಾಣ್ತಾನೆ. ಸೊ ಈ ರೀತಿ ಕಂಡಾಗ ಏನಾಗ್ತದೆ? ಆ ಭಗವಂತನ ಒಂದು ಅನುಗ್ರಹದಿಂದ ಆದ ಕಾರಣದಿಂದಾಗಿ, ಮತ್ತು ಈ ವ್ರತವನ್ನು ನೀನು ಬಹಳ ಒಂದು ಚಾಚೂ ಚಪ್ಪದೆ ಧರ್ಮದಿಂದ ಸದಾಚಾರವಾಗಿ ನಿಷ್ಠೆಯಿಂದ ನೀನು ಭಕ್ತಿಯಿಂದ ಮಾಡಿದ್ರಿಂದಾಗಿ ಈ ಒಂದು ವ್ರತದ ಒಂದು ಆಚರಣೆಯಿಂದಾಗಿ ನಿನ್ನ ಮನೆ ಸಂಪೂರ್ಣವಾಗಿ ಸಮೃದ್ಧಿಯಾಗಿದೆ. ಹಾಗಾಗಿ ಇನ್ನು ಮೇಲೆ ಈ ಒಂದು ವ್ರತ ಏನಿದೆ ನಿನ್ನ ಗಂಡನ ಹೆಸರಿನಿಂದನೇ ಪ್ರಖ್ಯಾತ ಹೊಂದಲಿ, ಇಡೀ ದೇಶದಾದ್ಯಂತ ಅಥವಾ ಇಡೀ ಪ್ರಪಂಚದಾದ್ಯಂತ ಈ ಒಂದು ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಅಂತಲೇ ಪ್ರಸಿದ್ಧಿ ಹೊಂದಲಿ ಅಂಥೇಳಿ ಪರಮಾತ್ಮ ಆಶೀರ್ವಾದ ಮಾಡ್ತಕ್ಕಂಥದ್ದಾಗಿರ್ತದೆ. ಹೀಗೆ ಹುಟ್ಟುಕೊಂಡಂತಹ ಅಮಾವಾಸ್ಯೆನೇ ಈ ಭೀಮನ ಅಮಾವಾಸ್ಯೆ ವೀಕ್ಷಕರೇ. ಸೊ ಇಂತಹ ಭೀಮನ ಅಮಾವಾಸ್ಯೆಯ ದಿನ ಸಾಕ್ಷಾತ್ ಶಿವ ಪಾರ್ವತಿಯ ಅನುಗ್ರಹ ಇರ್ತದೆ ಅಂತಕ್ಕಂಥದ್ದು ಕೂಡ ಪೌರಾಣಿಕ ಹಿನ್ನೆಲೆ ಆಗಿರ್ತಕ್ಕಂಥದ್ದು. ಮತ್ತು ಕೆಲವೊಂದು ಪುರಾಣಗಳಲ್ಲಿ ಕೆಲವೊಂದು ವಿಧದ ಒಂದು ಅಂಶಗಳನ್ನು ಲೀನ ಮಾಡಿರ್ತಕ್ಕಂಥದ್ದು. ಮತ್ತು ಇಂತಹ ಅಮಾವಾಸ್ಯೆಯ ದಿನ ಮುಖ್ಯವಾಗಿ ಈ ಒಂದು ಸರಳವಾದಂತಹ ತಂತ್ರವನ್ನು ನೀವು ಮಾಡಿದ್ದೇ ಆದರೆ ಎಷ್ಟೋ ದಿನಗಳಿಂದ ನೀವು ಇಷ್ಟಪಟ್ಟಂಥವ್ರನ್ನ ನೀವು ಪಡ್ಕೊಳ್ಳೋಕ್ಕಾಗ್ತಾ ಇರೋದಿಲ್ಲ.
ನಿಮ್ಮ ಪ್ರೀತಿಯನ್ನು ಹೇಳ್ಕೊಳಕ್ಕಾಗ್ತಾ ಇರಲ್ಲ, ಅಥವಾ ಹೇಳಿದ್ರೂ ನಿಮ್ಮ ಪ್ರೀತಿಯನ್ನು ಅವರು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರಲ್ಲ. ನೋಡಿ, ದಯವಿಟ್ಟು ಯಾವುದೇ ಒಂದು ದೈವಿಕ ತಂತ್ರಗಳನ್ನು ಒಂದು ಒಳ್ಳೆಯ ಕಾರ್ಯಕ್ಕೆ ಬಳಸಿ. ಮತ್ತು ಬಳಸುವ ಮುನ್ನ ನಿಮ್ಮಲ್ಲಿ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು, ಜೊತೆಗೆ ಪ್ರಾಮಾಣಿಕವಾಗಿ ನಾವು ಮಾಡ್ತಿರೋ ಕಾರ್ಯದ ಮೇಲೆ ಫಸ್ಟು ನಮಗೆ ನಂಬಿಕೆ ಅನ್ನೋದು ಇರಬೇಕು. ಸೊ ಈ ಥರದ ಒಂದು ಕಾನ್ಫಿಡೆಂಟ್ ಇಟ್ಕೊಂಡು ನೀವು ಮಾಡಿದ್ದೆ ಆದರೆ ಭಗವಂತನ ಕೃಪಾಶೀರ್ವಾದ ನಿಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಾದರೆ ಇಷ್ಟಪಟ್ಟಿದ್ದನ್ನು ಪಡ್ಕೋಬೇಕು ಅಂದರೆ ಈ ಒಂದು ದಿನದಲ್ಲಿ ಏನು ಮಾಡಬೇಕು ಅನ್ನೋದನ್ನು ನಾನು ಬಹಳ ಸುಲಭವಾಗಿ ಹೇಳ್ತಾ ಇದ್ದೀನಿ ವೀಕ್ಷಕರೇ. ಸ್ತ್ರೀ ಆಗಿರ್ಬೋದು, ಪುರುಷರಾಗಿರ್ಬೋದು, ಇಬ್ಬರೂ ಸಹ ಈ ಒಂದು ತಂತ್ರವನ್ನು ಮಾಡ್ಬೋದು. ಏನಪ್ಪ ಒಂದು ತಂತ್ರ ಅಂತಂದರೆ, ನೀವು ಯಾರನ್ನ ಇಷ್ಟಪಟ್ಟಿರ್ತೀರಿ ಅವರ ಒಂದು ವಿಶೇಷವಾದಂತಹ ಹೆಸರನ್ನು ಬಿಲ್ವಪತ್ರೆಯ ಮೇಲೆ ಬರೀರಿ ವೀಕ್ಷಕರೇ. ನೋಡಿ, ಯಾರನ್ನು ನೀವು ಇಷ್ಟಪಟ್ಟಿರ್ತೀರಿ, ಸ್ತ್ರೀ ಆಗಿರ್ಬೋದು, ಪುರುಷ ಆಗಿರ್ಬೋದು, ನೀವು ಬಿಲ್ವಪತ್ರೆಯನ್ನು ತೆಗೆದುಕೊಳ್ಳಿ. ಬಿಲ್ವಪತ್ರೆಯಲ್ಲಿ ಅವರ ಹೆಸರನ್ನು ಬರೀರಿ. ಆ ಬರೆದಂತಹ ಬಿಲ್ವಪತ್ರೆಯನ್ನು, ಆ ಬಿಲ್ವಪತ್ರೆಯ ಜೊತೆಗೆ ಸ್ವಲ್ಪ ಭಸ್ಮವನ್ನು ತೆಗೆದುಕೊಳ್ಳಿ. ಜೊತೆಗೆ ವಿಶೇಷವಾಗಿ ಶಿವನಿಗೆ ಬಹು ಪ್ರಿಯವಾದಂತಹ ವಿಶೇಷವಾದಂತಹ ಬಿಲ್ವಪತ್ರೆಯನ್ನು ಅತಿ ಹೆಚ್ಚಾಗಿ ತೆಗೆದುಕೊಂಡೋಗಿ, ಜೊತೆಗೆ ಬಿಲ್ವಪತ್ರೆಯೊಟ್ಟಿಗೆ ಒಂದು ಪೂರ್ಣ ಕುಂಭ ಅಂದರೆ ತೆಂಗಿನಕಾಯಿಯನ್ನು ತೆಗೆದುಕೊಂಡೋಗಿ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಶಿವ ದೇವಾಲಯಕ್ಕೆ ಅದನ್ನು ಸಮರ್ಪಣೆಯನ್ನು ಮಾಡಿ. ಶಿವಲಿಂಗದ ಮುಂದೆ ಆ ಬಿಲ್ವಪತ್ರೆಯನ್ನು ಅಲ್ಲಿ ಶಿವನಿಗೆ ಸಮರ್ಪಣೆ ಮಾಡಿ, ಆ ಕಾಯನ್ನು ಶಿವಲಿಂಗದ ಮುಂದೆ ಇಟ್ಟು ಅದನ್ನು ವಾಪಸ್ ತೆಗೆದುಕೊಂಡು ಅದನ್ನು ದೇವಾಲಯದ ಒಳಾಂಗಣದಲ್ಲೇ ಅದನ್ನು ಸಂಪೂರ್ಣವಾಗಿ ಒಂದು ಈಡುಗಾಯಿ ರೀತಿಯಲ್ಲಿ ಹೊಡೀರಿ. ಈ ರೀತಿಯಾಗಿ ಹೊಡೆದು ಶಿವಾಲಯದಲ್ಲಿರ್ತಕ್ಕಂತಹ ಭಸ್ಮವನ್ನು ಹಣೆಗೆ ಹಚ್ಕೊಂಡು ಸ್ವಲ್ಪ ಭಸ್ಮವನ್ನು ನೀವು ಇಷ್ಟಪಟ್ಟಂಥ ಸ್ತ್ರೀಗೆ ಹಚ್ಚಿ ಸಾಕು, ಅಥವಾ ಪುರುಷನಿಗೆ ಹಚ್ಚಿ ಸಾಕು. ಈ ರೀತಿಯಲ್ಲಿ ಮಾಡೋದ್ರಿಂದ ನೀವು ಇಷ್ಟಪಟ್ಟವರು ನಿಮ್ಮನ್ನು ಇಷ್ಟಪಡುವಂಥವ್ರು ಆಗ್ತಾರೆ. ಜೊತೆಗೆ ನಿಮಗೆ ನಿಮ್ಮ ಪ್ರೀತಿಯನ್ನು ಹೇಳಲಿಕ್ಕೆ ಸಾಧ್ಯವಾಗಲಿಲ್ಲ ಅಂದರೆ ಆ ಒಂದು ಪೂಜಾ ಕಾರ್ಯದಿಂದ ನಿಮ್ಮಲ್ಲಿ ಅದನ್ನು ಹೇಳ್ಕೊಳ್ಳುವಷ್ಟು ಸಾಮರ್ಥ್ಯ ಮತ್ತು ಹೇಳಿದ ತಕ್ಷಣ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಎಲ್ಲವೂ ಸಹ ಬಂದು ತಲುಪ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಈ ಒಂದು ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಅವರ ಪ್ರೀತಿ ಪ್ರೇಮವನ್ನು ಸಿಗದೆ ತುಂಬ ನೊಂದುತ್ತಾ ಇರ್ತಾರೆ, ಕಷ್ಟಪಡ್ತಾ ಇರ್ತಾರೆ, ಅಂಥವ್ರಿಗೆ ತಪ್ಪದೇ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅದಲ್ಲದೆ ನಿಮ್ಮ ಯಾವುದೇ ಥರದ ವೈಯಕ್ತಿಕ ವಿಚಾರಗಳನ್ನು ಮುಕ್ತವಾಗಿ ನಮ್ಮೊಟ್ಟಿಗೆ ಸಮಾಲೋಚನೆಯನ್ನು ಮಾಡ್ಕೋಬೇಕು ಅಂತಂದರೆ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿ. ನಾವಿರುವಂತಹ ವಿಳಾಸ ಮೈಸೂರಿನ ವಿಜಯನಗರ 2ನೇ ಹಂತ KD ಸರ್ಕಲಲ್ಲಿ ನಮ್ಮ ಕಚೇರಿ ಸಹ ಲಭ್ಯವಿರತಕ್ಕಂಥದ್ದು. ಬರುವ ಮುನ್ನ ವಿಡಿಯೋದಲ್ಲಿ ಕಾಣ್ತಾ ಇರ್ತಕ್ಕಂತಹ ಸಂಖ್ಯೆಗೆ ಕರೆ ಮಾಡಿಕೊಂಡು ನಾವಿರುವುದನ್ನು ಖಚಿತಪಡಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.